ಉಪನ್ಯಾಸಕನ ಜೊತೆಯಲ್ಲಿ ಅನೈತಿಕ ಸಂಬಂಧವನ್ನು ಹೊಂದಿದ್ದ ಆರೋಪವನ್ನು ಕೇಳಿ ಆ ಅವಮಾನವನ್ನು ಸಹಿಸೋದಕ್ಕೆ ಆಗದೆ BMS ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಡೆತ್ ನೋಟನ್ನು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ ಈ ವಿದ್ಯಾರ್ಥಿನಿ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. 22 ವರ್ಷದ ಲಿಖಿತಾ BMS ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದರು. ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಯ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಆಕೆಗೆ ಉಪನ್ಯಾಸಕನ ಜೊತೆ ಅನೈತಿಕ ಸಂಬಂಧ ಇತ್ತು ಅನ್ನುವ ಚರ್ಚೆಗಳಿಗೇನು ನಡೀತಾ ಇತ್ತು. ಈ ಅವಮಾನವನ್ನು ತಾಳಲಾರದೆ ವಿದ್ಯಾರ್ಥಿನಿ ಡೆತ್ ನೋಟನ್ನು ಬರೆದಿಟ್ಟು 22 ವರ್ಷದ ಲಿಖಿತಾ BMS ಅಂತಿಮ ವರ್ಷವನ್ನು ಓದ್ತಾ ಇದ್ದಂತಹ ಈ ವಿದ್ಯಾರ್ಥಿನಿ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಯ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ, ತನಿಖೆ ನಡೀತಾ ಇದೆ. 22 ವರ್ಷದ ಲಿಖಿತಾ BMS ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದರು. BMS ಅಂತಿಮ ವರ್ಷದಲ್ಲಿ ಓದ್ತಾ ಇದ್ರು. ಮಲ್ಲಾಡಿಹಳ್ಳಿ ಆಯುರ್ವೇದ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಲಿಖಿತಾ ಅವರು. ಆದರೆ ಅವರಿಗೆ ಉಪನ್ಯಾಸಕನ ಜೊತೆಯಲ್ಲಿ ಅನೈತಿಕ ಸಂಬಂಧ ಇದೆ ಎನ್ನುವ ಆರೋಪ ಕೇಳಿಬಂದಿತ್ತು. ಡಾಕ್ಟರ್ ರಾಜು ಅನ್ನುವ ಉಪನ್ಯಾಸಕನ ಜೊತೆಯಲ್ಲಿ ಅನೈತಿಕ ಸಂಬಂಧ ಇದೆ ಅಂತ ಅಪಪ್ರಚಾರವನ್ನು ಮಾಡಲಾಗಿತ್ತು ಕಾಲೇಜಿನಲ್ಲಿ. ಲಿಖಿತಾ ಮೇಲೆ ಇದೇ ಕಾರಣಕ್ಕಾಗಿ ಲಿಖಿತಾ ಅವರ ಜೊತೆಯಲ್ಲಿ ಡಾಕ್ಟರ್ ರಾಜು ಅವರ ಪತ್ನಿ ಕಾಲೇಜಿನಲ್ಲೇ ಗಲಾಟೆಯನ್ನು ಕೂಡ ಮಾಡಿದ್ರಂತೆ. ಇದರಿಂದ ಮತ್ತಷ್ಟು ಅವಮಾನ ಉಂಟಾಗಿ ಆ ಅವಮಾನವನ್ನು ಸಹಿಸೋದಕ್ಕೆ ಆಗದೆ ಲಿಖಿತಾ ಇದೀಗ ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟನ್ನು ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ನಗರದಲ್ಲಿಯೇ ಈ ಘಟನೆ ನಡೆದಿದೆ. ಸಾವಿಗೆ ಅನುಷಾ, ರಕ್ಷಾ, ಚಿನ್ಮಯಿ, ಸಾಗರ್, ನಿಶಾರಾಜ್ ಅನ್ನುವವರು ಕಾರಣ ಅಂತ ಕೂಡ ತಮ್ಮ ಡೆತ್ ನೋಟ್ನಲ್ಲಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅವರ ಸ್ನೇಹಿತರ ಹೆಸರುಗಳನ್ನೇ ಬರೆದಿಟ್ಟು ಆತ್ಮಹತ್ಯೆಗೆ ಲಿಖಿತಾ ಶರಣಾಗಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ SP ರಂಜಿತ್ ಕುಮಾರ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದರ ತನಿಖೆಯನ್ನು ನಡೆಸಲಾಗ್ತಾ ಇದೆ.